ಪುಷ್ಪರಾಜ್ ಮತ್ತು ಹಿಮಾನಿ ಒಟ್ಟಾಗಿ ಒಂದು ವ್ಯವಹಾರದಲ್ಲಿ 34,100 ಹೂಡಿಕೆ ಮಾಡಿದ್ರು. ವರ್ಷದಲ್ಲಿ ಒಟ್ಟು 5,400 ಲಾಭದಲ್ಲಿ ಪುಷ್ಪರಾಜ್ ಅವರ ಪಾಲು 2,700 ಆಗಿತ್ತು. ಪುಷ್ಪರಾಜ್ ಅವರ ಹೂಡಿಕೆ ಎಷ್ಟು ಅಂತ ಕೇಳಿ ನೋಡ್ರಿ. ಪುಷ್ಪರಾಜ್ ಮತ್ತು ಹಿಮಾನಿ ಇಬ್ರು ಸೇರಿ ಎಷ್ಟು ಇನ್ವೆಸ್ಟ್ ಮಾಡ್ಯಾರ? 34,100 ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ. ಇದ್ರಾಗ ಪ್ರಾಫಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ? ಇಲ್ಲಿ ಸೇಮ್ ಆಗುತ್ತೆ. ಇವ್ ಪುಷ್ಪರಾಜ್ ಅಂತ ಎಷ್ಟೈತಿ? 2,700 ಐತಿ. ಹಂಗಾದ್ರೆ ಹಿಮಾನಿ ಅವ್ರದ್ದು ಎಷ್ಟಾಗುತ್ತೆ? 2,700 ಆಗುತ್ತೆ. ಅಂದ್ರೆ 1:1 ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಂದ್ರೆ 2 ವ್ಯಾಲ್ಯೂ ಎಷ್ಟು ಕೊಟ್ಟಾರ? ನಮಗೆ ಇಲ್ಲಿ 34,100 ಕೊಟ್ಟರು. 1 ವ್ಯಾಲ್ಯೂ ಎಷ್ಟಾಗುತ್ತೆ? 17,050 ರೂಪಾಯಿ ಏನಾಗುತ್ತೆ? ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 6 ಮಂದಿ ಪುರುಷರು ಒಂದು ಕೆಲಸವನ್ನು 5 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಆದ್ರೆ 2 ಮಹಿಳೆಯರು ಅದೇ ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 3 ಮಹಿಳೆಯರು ಮತ್ತು 3 ಪುರುಷರು ಸೇರಿ ಆ ಕೆಲಸನ ಎಷ್ಟು ದಿನದಾಗ ಪೂರ್ಣಗೊಳಿಸ್ತಾರಂತ ಕೇಳಿರಿ. ನೋಡ್ರಿ, 6 ಮೆನ್ ಇಂಟು 5 ದಿವಸದಾಗ ಮುಗಿಸಿದ್ರ ಅದ ಕೆಲಸನ 2 ವುಮೆನ್ 15 ದಿನದಾಗ ಮುಗಿಸ್ತಾರ. 5 6 30, 15 2 30 ಅಂದ್ರ ಮೆನ್ ಈಸ್ ಈಕ್ವಲ್ ಟು ವುಮೆನ್ ಎಫಿಷಿಯನ್ಸಿ ಏನಾಯ್ತು? ಇಲ್ಲಿ ಈಕ್ವಲ್ ಬಂತ. ಹಂಗಾರ ಟೋಟಲ್ ವರ್ಕ್ ಏನಾಗುತ್ತೆ? ಎಮ್ ವ್ಯಾಲ್ಯೂ ಇಲ್ಲಿ 1 ಹಾಕೊಂಡ್ವಿ ಅಂದ್ರೆ 6 × 1 × 5 ಮಾಡಿದ್ರೆ ಎಷ್ಟು ಬಂತು? ಟೋಟಲ್ ವರ್ಕ್ 30 ಟೋಟಲ್ ವರ್ಕ್ ಬಂತು. ಇಲ್ಲಿ ಏನ್ ಮಾಡ್ಯಾರ? 3 ಮಹಿಳೆಯರು ಮತ್ತ 3 ಪುರುಷರು ಸೇರಿ ಕೆಲಸ ಮಾಡ್ಯಾರ. ಅದ ಎಷ್ಟು? 30 / 3 ಮಹಿಳೆಯರದ್ದು ಎಷ್ಟಾಗುತ್ತೆ ಎಫಿಷಿಯನ್ಸಿ? 3 × 1 ಮಾಡಿದ್ರೆ 3 ಆಗುತ್ತೆ. 3 ಮೆನ್ನದ ಏನಾಗುತ್ತೆ? 3 × 1 3 ಆಗುತ್ತೆ. 30 / 6 ಆಗುತ್ತೆ. ಅಂದ್ರೆ 5 ದಿನದ ಒಳಗೆ ಏನ್ ಮಾಡ್ತಾರ? ಕೆಲಸನ ಕಂಪ್ಲೀಟ್ ಮಾಡ್ತಾರೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತ್ರಿಭುಜದ ಬದಿಗಳ ಅನುಪಾತ 28:23:35 ಆಗಿದ್ದು ಅದರ ಪರಿಧಿಯು 516 ಸೆಂಟಿಮೀಟರ್ ಆಗೈತಿ. ಆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಪೆರಿಮೀಟರ್ ಏನಾಗುತ್ತೆ? ಪೆರಿಮೀಟರ್ ಈಸ್ ಈಕ್ವಲ್ ಟು A + B + C ಆಗುತ್ತೆ. ಇಲ್ಲಿ ರೇಷಿಯೋಗಳನ್ನ ಕೊಟ್ಟಾರ. A + B + C ಇದೆ ಅಂದ್ರೆ 28x + 23x + 35 x ಈಸ್ ಈಕ್ವಲ್ ಟು ಪೆರಿಮೀಟರ್ ವ್ಯಾಲ್ಯೂ ಎಷ್ಟು ಕೊಟ್ಟನ? 516 ಸೆಂಟಿಮೀಟರ್ ಕೊಟ್ಟನ. 86x ಈಸ್ ಈಕ್ವಲ್ ಟು 516 ಆಗುತ್ತೆ. x ಈಸ್ ಈಕ್ವಲ್ ಟು ಎಷ್ಟು ಬಂತು? 6 ಸೆಂಟಿಮೀಟರ್ ಬಂತು. A ವ್ಯಾಲ್ಯೂ ಎಷ್ಟಾಗುತ್ತೆ? 28 × 6 ಮಾಡಿದ್ರೆ ಎಷ್ಟು? 168 ಆಗುತ್ತೆ. B ವ್ಯಾಲ್ಯೂ ಎಷ್ಟಾಗುತ್ತೆ? ಇಲ್ಲಿ 138 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ 23 × 6. ಸಿ ಎಷ್ಟಾಗುತ್ತೆ? 35 × 6 ಮಾಡಿದ್ರೆ 210 ಸೆಂಟಿಮೀಟರ್ ಬಂತು. ನೋಡ್ರಿ, ನಮಗೇನು ಕೇಳ್ಯಾರ? ಇಲ್ಲಿ ಏರಿಯಾ ಕೇಳ್ಯಾನ. ಏರಿಯಾ ಫಾರ್ಮುಲಾ ಏನಾಗುತ್ತೆ? ಈಸ್ ಈಕ್ವಲ್ ಟು √S × S - A × S - B × S - C ಆಗುತ್ತೆ. ಇಲ್ಲಿ S ಏನಾಗುತ್ತೆ? ಸೆಮಿ ಪೆರಿಮೀಟರ್ ಆಗುತ್ತೆ. ಈ S ವ್ಯಾಲ್ಯೂ ಏನಾಗುತ್ತೆ? A + B + C / 2 ಆಗುತ್ತೆ. ಅಂದ್ರೆ 168 + 138 + 210 / 2 ಆಗುತ್ತೆ. S ವ್ಯಾಲ್ಯೂ ಎಷ್ಟು ಬರ್ತೈತಿ? ಇಲ್ಲಿ 258 ಸೆಂಟಿಮೀಟರ್ ಬರ್ತೈತಿ. ಈ ವ್ಯಾಲ್ಯೂನ ಏನ್ ಮಾಡೋನು? ಈ ಫಾರ್ಮುಲಾದಾಗ ಹಾಕೋನು. ಏರಿಯಾ ಈಸ್ ಈಕ್ವಲ್ ಟು √258 × 258 - 168 × 258 - 138 × 258 - 210 ಆಗುತ್ತೆ. ಸ್ಕ್ವೇರ್ ರೂಟ್ ಐತಿದು. ಆಮೇಲೆ ನೋಡ್ರಿ, √258 ಇಂಟು ಇದೇನಾಗುತ್ತೆ? 258 - 160 ಮಾಡಿದ್ರೆ 90 × 120 × 48 ಬರ್ತೈತಿ. ಸ್ಕ್ವೇರ್ ರೂಟ್ ಐತಿ ಇದು. √258 ಇಂಟು ಇದೆಷ್ಟಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ದು 5,184 × 100 ಬರ್ತೈತಿ. ಇದು 5,184 ಏನಾಗುತ್ತೆ? 72 ಸ್ಕ್ವೇರ್ ರೂಟ್ ಆಗುತ್ತೆ. 100 10 ಸ್ಕ್ವೇರ್ ರೂಟ್ ಆಗುತ್ತೆ. ಅಂದ್ರೆ 720 ಸ್ಕ್ವೇರ್ ರೂಟ್ ಆಫ್ 258 ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತೆ? ಏರಿಯಾ ಆಗುತ್ತೆ. ಇದು ತನ್ನ ಮನೆಯಿಂದ 3.5 ಕಿಲೋಮೀಟರ್ ದೂರದಲ್ಲಿರುವ ಕಚೇರಿಗೆ ನಡೆದುಕೊಂಡು ಹೋಗ್ತಾನೆ. ಬೆಳಗ್ಗೆ ಅವರು ಆ ದೂರವನ್ನು 1.5 ಗಂಟೆಯಲ್ಲಿ ಕ್ರಮಿಸ್ತಾನೆ. ಆದರೆ ಸಂಜೆ ಮನೆಗೆ ಹಿಂದಿರುವಾಗ ಅದೇ ದೂರವನ್ನು ಕ್ರಮಿಸಲು 30 ನಿಮಿಷ ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಎರಡೂ ದಿಕ್ಕಿನ ಸಂಪೂರ್ಣ ಪ್ರಯಾಣದವನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರೆ ಎವರೇಜ್ ಸ್ಪೀಡ್ ಏನಾಗುತ್ತೆ? ಇಲ್ಲಿ ಟೋಟಲ್ ಡಿಸ್ಟೆನ್ಸ್ / ಟೋಟಲ್ ಟೈಮ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ? ಹೋಗುವ 3.5 ಕಿಲೋಮೀಟರ್, ಹೊಳ್ಳಿ ಬರುವ 3.5 ಕಿಲೋಮೀಟರ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 7 ಕಿಲೋಮೀಟರ್ ಆಯ್ತು. ಹೋಗುವಾಗ ಟೈಮ್ ಎಷ್ಟು ತೊಗೊಂಡ? 1.5 ಅವರ್ ತೊಗೊಂಡ. ಆಮೇಲೆ ನೋಡ್ರಿ, 1.5 ಅವರ್ ಪ್ಲಸ್ ಬರುವಾಗ ಅರ್ಧ ಗಂಟೆ ಜಾಸ್ತಿ ತೊಗೊಂಡ್ರೆ 2 ಅವರ್ ಆಯ್ತು. ಅಂದ್ರೆ ಪ್ಲಸ್ 2 ಅವರ್ ಆಯ್ತು. 7 / ಎಷ್ಟಾಯ್ತು? 3.5 ಪಾಯಿಂಟ್ ತೆಗಿಯಕ್ಕೆ ಇಂಟು 10 35 1 35 2 70 ಆಗುತ್ತೆ. ಅಂದ್ರೆ 2 ಕಿಲೋಮೀಟರ್ ಪರ್ ಅವರ್ ಒಂದು ಎವರೇಜ್ ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಖ್ಯೆಗಳು 17:12:6 ಅನುಪಾತದಲ್ಲಿ ಮತ್ತು ಅವುಗಳ ಮೊತ್ತ 1820 ಆಗೈತಿ. ಮಧ್ಯದ ಸಂಖ್ಯೆಯನ್ನ ಕಂಡಿಡ್ರಿ ಅಂತ ಕೇಳ್ಯಾನ. ರೇಷಿಯೋ ಏನ್ ಕೊಟ್ಟನ? 17:12:6. ಟೋಟಲ್ ಸಮ್ ಎಷ್ಟಾಗುತ್ತೆ? 35 ಆಗುತ್ತೆ. ಈ 35 ವ್ಯಾಲ್ಯೂ ಎಷ್ಟು ಕೊಟ್ಟನ? 1820 ಕೊಟ್ಟನ. ಅಂದ್ರೆ ಇಂಟು 52 ಆಗೈತಿ. ಮಧ್ಯದ ಸಂಖ್ಯೆ ಏನೈತಿ? 12 ಐತಿ. 12 × 52 ಮಾಡಿದ್ರೆ ಎಷ್ಟು ಬರ್ತೈತಿ? 624 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಿ ಒಟ್ಟಾಗಿ ಒಂದು ಕೆಲಸವನ್ನು 4 ದಿನಗಳಲ್ಲಿ ಪೂರ್ಣಗೊಳಿಸಬಹುದು.
ಬಿ ಒಬ್ಬನೇ ಅದೇ ಕೆಲಸನ 20 ದಿನದ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಈ ಒಬ್ಬನಾದರ ದುಪ್ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ತೆಗೆದುಕೊಳ್ತಾನ ಅಂತ ಕೇಳಿ ಇಲ್ಲಿ ಎ ಪ್ಲಸ್ ಬಿ ಎಷ್ಟು ಟೈಮ್ ತಗೊಂತಾರೆ ಇಲ್ಲಿ 4, ಬಿ ಒಬ್ಬನೇ ಎಷ್ಟು ಟೈಮ್ ತಗೊಂತಾನ 20, LCM ಏನಾಗತ್ತೆ 20 4 ಇಲ್ಲಿ 21 ಆಗತ್ತೆ. ನೋಡ್ರಿ ಬಿ ಎಫಿಷಿಯನ್ಸಿ 1 ಆದ್ರೆ ಇಬ್ಬರದು ಸೇರಿ 5 ಐತಿ. ಹಂಗಾರ ಎ ಎಫಿಷಿಯನ್ಸಿ ಎಷ್ಟಾಗತ್ತೆ ಇಲ್ಲಿ 4 ಆತ. ಎ ಆದ ಕೆಲಸನ ಏನ್ ಮಾಡಿನ 2 ಪಟ್ಟ ಅಂದ್ರೆ 20 × 2 ಡಿವೈಡೆಡ್ ಬೈ ಎಫಿಷಿಯನ್ಸಿ 4 ಬಂದಿದೆ. 4 ಇಲ್ಲಿ ಅಂದ್ರೆ 5 ಆಡ್ಲಿ 10 ದಿನದೊಳಗ ಕೆಲಸ ಕಂಪ್ಲೀಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೋದರ ಸಂಬಂಧಿಗಳ ಪ್ರಸ್ತುತ ವಯಸ್ಸಿನ ಅನುಪಾತ 3:2 ಆಗೈತಿ. 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5:4 ಆಗುತ್ತೆ. 4 ವರ್ಷಗಳಿಂದ ಅವ್ರ ವಯಸ್ಸಿನ ಮೊತ್ತ ಎಷ್ಟು ಇತ್ತು ಅಂತ ಕೇಳ್ಯಾರ. ಪ್ರೆಸೆಂಟ್ ಅವ್ರದ್ದು ರೇಷಿಯೋ ಏನೈತಿ 3:2 ಐತಿ. ಅಂದ್ರೆ 6 ವರ್ಷಗಳ ನಂತರ ಅವ್ರ ವಯಸ್ಸಿನ ರೇಷಿಯೋ ಎಷ್ಟಾಗುತ್ತೆ 5:4 ಆಗುತ್ತೆ. ಇಲ್ಲಿ ರೇಷಿಯೋ ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 2 ಜಾಸ್ತಿ ಆಯ್ತು. ಈ 2 ವ್ಯಾಲ್ಯೂ ಎಷ್ಟು ಕೊಟ್ಟಾನ 6 ಅಂದ್ರೆ 1 ವ್ಯಾಲ್ಯೂ ಎಷ್ಟಾಯ್ತು 3 ಆಯ್ತು. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಇದು 3 3 9 ಪ್ಲಸ್ 3 2 6 ಎಷ್ಟಾಯ್ತು 15 ವರ್ಷ ಆಯ್ತು. ಆಮೇಲೆ ನೋಡ್ರಿ 4 ವರ್ಷಗಳ ಹಿಂದಿಂದ ಅವ್ರ ವಯಸ್ಸಿನ ಮೊತ್ತ ಕೇಳೋಣ. ಒಬ್ಬೊಂದು -4 ವರ್ಷ ಮಾಡಿದ್ರೆ ಇಬ್ಬರದ್ದು ಎಷ್ಟಾಗುತ್ತೆ -8 ವರ್ಷ ಮಾಡ್ಬೇಕಾಗತ್ತೆ. ಅಂದ್ರೆ ಎಷ್ಟಾಗುತ್ತೆ 7 ವರ್ಷ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಾರಾಟಗಾರನು 2 ನಿಂಬೆ ಹಣ್ಣುಗಳನ್ನ ₹1ಕ್ಕೆ ಖರೀದಿಸಿ 5 ನಿಂಬೆ ಹಣ್ಣುಗಳನ್ನ ₹3ಕ್ಕೆ ಮಾರ್ತಾನ. ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಕಾಸ್ಟ್ ಪ್ರೈಸ್ ಇಲ್ಲಿ ಐಟಮ್ ಮತ್ತೆ ಇದು ಅದರದ್ದು ಪ್ರೈಸ್. ಒಂದು ಎಷ್ಟು ನಿಂಬೆ ಹಣ್ಣು ಮಾಡ್ತಾನೆ ಒಂದೇ ಕಾಸ್ಟ್ ಪ್ರೈಸ್ 2 ನಿಂಬೆ ಹಣ್ಣಿಗೆ ₹1. ಅವ ಮಾರಾಟ ಮಾರುವಾಗ ಏನ್ ಮಾಡ್ತಾನ 5 ನಿಂಬೆ ಹಣ್ಣಿಗೆ ಎಷ್ಟು ರೂಪಾಯಿ ₹3 ಅಂತ ಮಾರಾಟ ಮಾಡ್ತಾನ. ಇಲ್ಲಿ ನೋಡ್ರಿ ಈ ನಿಂಬೆ ಹಣ್ಣಿನ ವ್ಯಾಲ್ಯೂ ಏನ್ ಮಾಡೋನು ಸೇವ್ ಮಾಡ್ಬೇಕು. ಅದಕ್ಕೆ ಇದಕ್ಕೆ ಇಂಟು 5 ಮಾಡ್ತೀನಿ, ಇದಕ್ಕೆ ಇಂಟು 2 ಮಾಡ್ತೀನಿ. ಹಂಗಾದ್ರೆ ಎಷ್ಟಾಗತ್ತೆ ಅದು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 5 2 10 ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ₹5 ಆಗುತ್ತೆ. ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 10 ಐಟಮಿಗೆ 3 2 6 ಆತಂದ್ರೆ ಎಷ್ಟು ಪ್ರಾಫಿಟ್ ಆತಿಲ್ಲಿ ₹1 ಪ್ರಾಫಿಟ್ ಆತ. ಅಂದ್ರೆ 1/5 × 100 ಮಾಡಿದ್ರೆ ಎಷ್ಟಾಗುತ್ತೆ 20% ಏನಾಗಿರ್ತೈತಿ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 2 ಸಂಖ್ಯೆಗಳ ಅನುಪಾತ 7:8 ಆಗೈತಿ. ಅವುಗಳ HF 32 ಆಗೈತಿ. ಅವುಗಳ LCM ಎಷ್ಟು ಅಂತ ಕೇಳ್ಯಾರ. LCM ಏನಾಗುತ್ತೆ LCM ಈಸ್ ಈಕ್ವಲ್ ಟು HF ಇಂಟು ಆ ಸಂಖ್ಯೆಗಳ ರೇಷಿಯೋ ಪ್ರಾಡಕ್ಟ್ ಆಗುತ್ತೆ. ಅಂದ್ರೆ A × B ಆಗುತ್ತೆ. HF ಎಷ್ಟು ಕೊಟ್ಟಾನ 32. 2 ಸಂಖ್ಯೆಗಳ ರೇಷಿಯೋ ಏನೈತಿ 7 ಮತ್ತು 8 ಐತಿ. ಅಂದ್ರೆ 7 × 8 ಆಗುತ್ತೆ. 32 × 7 × 8 ಮಾಡಿದ್ರೆ ಎಷ್ಟು ಬರ್ತದೆ 1792 ಏನಾಗುತ್ತೆ ಅದರದ್ದು LCM ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಏನು ಇವು ಗೋಡೆಗೆ ಹೊರಗಿದ್ದು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತೈತಿ. ಏನೆಯ ಕೆಳ ತುದಿಯು ಗೋಡೆಯಿಂದ 5 ಮೀಟರ್ ದೂರದಲ್ಲಿದ್ರೆ ಏನೆಯ ಉದ್ದವನ್ನ ಕಂಡಿಡಿದೆ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಏನೈತಿ ಇದು ಗೋಡೆ ಐತಿ. ಇಲ್ಲಿದ್ದ ಒಂದು ಏನಿ ಇಟ್ಟರೆ ಇಷ್ಟ. ಈ ಏನಿಲಿದ್ದ ಇದೇನೈತಿ ಇದು ಡಿಸ್ಟೆನ್ಸ್ 5 ಮೀಟರ್ ಕೊಟ್ಟರ. ಈ ಆಂಗಲ್ ಎಷ್ಟು ಕೊಟ್ಟನ 60 ಡಿಗ್ರಿ ಕೊಟ್ಟನ. 60 ಡಿಗ್ರಿ ಟ್ಯಾನ್ 60 ಡಿಗ್ರಿ ಏನಾಗುತ್ತೆ ಇಲ್ಲಿ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಆಗುತ್ತೆ. ಅಂದ್ರೆ ಅಪೋಸಿಟ್ ವ್ಯಾಲ್ಯೂ √3 ಆದ್ರೆ ಬೇಸ್ ವ್ಯಾಲ್ಯೂ ಇಲ್ಲಿ 1 ಆಗುತ್ತೆ. ಈ 1 ಮತ್ತು √3 ಪೈಥಾಗೋರಸ್ ಥಿಯರಂ ಪ್ರಕಾರ ತೆಗೆದ್ವಿ ಅಂದ್ರೆ ಇಲ್ಲಿ ರೇಷಿಯೋ ಏನ್ ಬರ್ತೈತಿ 2 ಬರ್ತೈತಿ. ಇಲ್ಲಿ √3 ಇಲ್ಲಿ ಮತ್ತು 1 ಈ 1 ವ್ಯಾಲ್ಯೂ ಏನ್ ಕೊಟ್ಟನ 5 ಕೊಟ್ಟನ. ಹಂಗಾರ ಈ ಏನಿ ವ್ಯಾಲ್ಯೂ 2 ರೇಷಿಯೋ 2 ಐತಿ. ಅಂದ್ರೆ ಇಂಟು 2 ಮಾಡಿದ್ನಿ ಅಂದ್ರೆ ಅದು ಎಷ್ಟು ಮೀಟರ್ ಇರುತ್ತೆ 10 ಮೀಟರ್ ಏನಾಗುತ್ತೆ ಏನೇ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನವನ್ನು ಉಂಟು ಮಾಡೋ ಬದಿಗಳ ಉದ್ದಗಳು 18 ಸೆಂಟಿಮೀಟರ್ ಮತ್ತೆ 24 ಸೆಂಟಿಮೀಟರ್ ಆಗದ್ರ. ಅದರ ಪರಿಧಿ ಎಷ್ಟು ಅಂತಂದು ಕೇಳ್ಯಾರ. ನೋಡ್ರಿ ಇಲ್ಲಿ ಏನೈತಿ ಒಂದು ಲಂಬಕೋನ ತ್ರಿಭುಜ ಐತಿ. ಇವು ಉಂಟು ಮಾಡೋ ಇವು ಎರಡರದ್ದು ವ್ಯಾಲ್ಯೂ ಕೊಟ್ಟನ. ಇದು 18 ಆಗಿದ್ರೆ ಇದು 24 ಸೆಂಟಿಮೀಟರ್ ಅಂತಂದು ಪೈಥಾಗೋರಸ್ ಥಿಯರಂ ಪ್ರಕಾರ ಇದೇನು ಈ ವ್ಯಾಲ್ಯೂ ಏನಾಗುತ್ತೆ x ಸ್ಕ್ವೇರ್ ವ್ಯಾಲ್ಯೂ 18 ಸ್ಕ್ವೇರ್ ಎಷ್ಟು 324, 24 ಸ್ಕ್ವೇರ್ 576, 900 ಆಗುತ್ತೆ. ಸ್ಕ್ವೇರ್ ರೂಟ್ ತೆಗೆದ್ವಿ ಅಂದ್ರೆ ಇದು ಎಷ್ಟಾಗುತ್ತೆ 30 ಆಗುತ್ತೆ. ಅಂದ್ರೆ ಇದು ಎಷ್ಟಾಗುತ್ತೆ 30 ವ್ಯಾಲ್ಯೂ. ಹಂಗಾದ್ರೆ ಇದ್ರ ಪರಿಧಿ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಪೆರಿಮೀಟರ್ ಏನಾಗುತ್ತೆ ಇವು ಮೂರದ್ರದ್ದು ಸಮ್ ಆಗುತ್ತೆ. ಅಂದ್ರೆ 18 ಪ್ಲಸ್ 24 ಪ್ಲಸ್ 30 ಆಗುತ್ತೆ. ಅಂದ್ರೆ ಪರಿಧಿ ಎಷ್ಟಾಗುತ್ತೆ 72 ಸೆಂಟಿಮೀಟರ್ ಏನಾಗುತ್ತೆ ಪರಿಧಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ ಒಂದು ವಸ್ತುವಿನ ಮೇಲೆ 73% ರಿಯಾಯಿತಿಯನ್ನು ನೀಡಿದ್ರು ಸಹ 56% ಲಾಭವನ್ನು ಗಳಿಸಿದನು. ಖರೀದಿ ಬೆಲೆ ಮತ್ತು ಪಟ್ಟಿ ಬೆಲೆಯ ಅನುಪಾತವನ್ನ ಕಂಡುಹಿಡಿದ ಅಂತ ಕೇಳ್ಯಾರ. ಫಾರ್ಮುಲಾ ಏನಾಗುತ್ತೆ ನೋಡ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು ಡಿಸ್ಕೌಂಟ್ ಏನ್ ಕೊಟ್ಟಾನ ಇಲ್ಲಿ 100 ಮೈನಸ್ 73% ಡಿಸ್ಕೌಂಟ್ ಕೊಡ್ತಾನ ಡಿವೈಡೆಡ್ ಬೈ ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ 56% ಪ್ರಾಫಿಟ್ ಆಗುತ್ತೆ. ಅಂದ್ರೆ 27 ಡಿವೈಡೆಡ್ ಬೈ 156 ಆಗುತ್ತೆ. 3 9 27 352 156 ಆಗುತ್ತೆ. ಅಂದ್ರೆ 9:52 ಏನಾಗುತ್ತೆ ಅನುಪಾತ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 17% ಸರಳ ಬಡ್ಡಿ ದರವನ್ನು ನೀಡುವ ಬ್ಯಾಂಕಿನಲ್ಲಿ 3500 ಠೇವಣಿ ಇಟ್ಟರೆ 1 ವರ್ಷದ ಕೊನೆಯಲ್ಲಿ ದೊರೆಯುವ
ಬಡ್ಡಿ ಎಷ್ಟು ಅಂತ ಕೇಳೋಣ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗುತ್ತೆ. ಪ್ರಿನ್ಸಿಪಲ್ ಎಷ್ಟೈತಿ 3500, ರೇಟ್ 17%, ಟೈಮು 1 ವರ್ಷ ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್ ಮಾಡೋಣ. 35 ಇಂಟು 17 ಮಾಡಿದ್ರೆ ಎಷ್ಟಾಗುತ್ತೆ 595 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಖ್ಯೆ 20%ಗೆ 78 ಸೇರಿಸಿದಾಗ ಬಂದ ಫಲಿತಾಂಶವು ಅದೇ ಸಂಖ್ಯೆ ಆಗುತ್ತೆ. ಅದೇ ಸಂಖ್ಯೆ 80% ಎಷ್ಟು ಅಂತ ಕೇಳ್ಯಾರ. ಅಂದ್ರೆ ಎಕ್ಸ್ ಇಂಟು ಆ ಸಂಖ್ಯೆ ಎಕ್ಸ್ ಆದ್ರೆ 20% ಅಂದ್ರೆ ಎಕ್ಸ್ 20/100 ಆಗುತ್ತೆ. ಪ್ಲಸ್ ಏನ್ ಮಾಡ್ಯಾರ 78 ಕೂರಿಸಿದ್ರೆ ಅದ ಸಂಖ್ಯೆ ಬಂದಿದೆ ಅಂದ್ರೆ ಎಕ್ಸ್ ಆಗುತ್ತೆ. ಇದೇನಾಗುತ್ತೆ 1/5 ಆಗುತ್ತೆ. 78 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1/5 ಎಕ್ಸ್ ಆಗುತ್ತೆ. LCM ಏನಾಗುತ್ತೆ ಇಲ್ಲಿ 5 ಆಗುತ್ತೆ. ಅಂದ್ರೆ 5x ಮೈನಸ್ ಎಕ್ಸ್ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಏನಾಗುತ್ತೆ 78 ಆಗುತ್ತೆ. ಇದು 4x ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 78 ಆಗುತ್ತೆ. ಇದೇನು ಹಾಕೊಂಡ್ಲಿ 4 ಎಷ್ಟಲೇ 90.5 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 97.5 ಬಂತು. ಈ 97.5 80% ಅಂದ್ರೆ 80 ಡಿವೈಡೆಡ್ ಬೈ 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. 97.5 ಇಂಟು 8 ಮಾಡಿದ್ರೆ ಎಷ್ಟಾಗುತ್ತೆ 780 ಡಿವೈಡೆಡ್ ಬೈ 10 ಐತಿ. 0 ಕ್ಯಾನ್ಸಲ್ ಮಾಡೋಣ. 78 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 439 ಮೀಟರ್ ಉದ್ದದ ರೈಲು 36 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತೈತಿ. 1330 ಮೀಟರ್ ಉದ್ದದ ವೇದಿಕೆಯನ್ನು ಸಂಪೂರ್ಣವಾಗಿ ದಾಟಕ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿ. ಏನಾಗುತ್ತೆ ಇದು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಟ್ರೈನಿನ ಸ್ಪೀಡ್ ಎಷ್ಟೈತಿ 1439 ಐತಿ. ಅದು ವೇದಿಕೆ ಲೆಂತ್ ಎಷ್ಟೈತಿ 1331 ಮೀಟರ್ ಐತಿ. ಸ್ಪೀಡ್ ಏನು ಕೊಟ್ರೆ 36 ಕಿಲೋಮೀಟರ್ ಪರ್ ಅವರ್. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ 5/18 ಮಲ್ಟಿಪ್ಲೈ ಮಾಡೋಣ ಇಂಟು ಟೈಮ್ ಆಗುತ್ತೆ. ಇದು ಸಮ್ ಎಷ್ಟಾಗುತ್ತೆ 2770 ಆಗುತ್ತೆ. 18 ಒಂದ್ಲೆ 18 ಅಲ್ಲಿ 36 10 ಇಂಟು ಟಿ ಆಯ್ತು. 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ ಟಿ ಈಸ್ ಈಕ್ವಲ್ ಟು 277 ಸೆಕೆಂಡ್ ಬರ್ತೈತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕುರ್ಚಿಯ ಪಟ್ಟಿ ಬೆಲೆಯು 7600 ಆಗಿದ್ದು ಅದು ಖರೀದಿ ಬೆಲೆಗಿಂತ 25% ಹೆಚ್ಚಾಗೈತಿ. ಅದನ್ನ ಪಟ್ಟಿಯ ಬೆಲೆಯ ಮೇಲೆ 4% ರಿಯಾಯಿತಿಯಲ್ಲಿ ಮಾರಲಾಗೈತಿ. ಲಾಭದ ಶೇಕಡಾವಾರು ಕಂಡಿಡ್ರಿ ಅಂತ ಕೇಳಿಲ್ಲ ನೋಡ್ರಿ. ಕಾಸ್ಟ್ ಪ್ರೈಸ್ ಟು ಮಾರ್ಕ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಇಲ್ಲಿ 25% ಫ್ರಾಕ್ಷನ್ ಏನಾಗುತ್ತೆ 1/4 ಆಗುತ್ತೆ. 4ರಿಂದ ಏನಾಗುತ್ತೆ ಇದು 1 ಜಾಸ್ತಿ ಐತಿ ಅಂದ್ರೆ 5 ಆಗುತ್ತೆ. ಆಮೇಲೆ ಮಾರ್ಕ್ ಪ್ರೈಸ್ ಮೇಲೆ 4% ಡಿಸ್ಕೌಂಟ್ ಕೊಟ್ಟಾನ. ಅಂದ್ರೆ ಮಾರ್ಕ್ ಪ್ರೈಸ್ 100 ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 4 ಕಮ್ಮಿ ಆಗಿ 96 ಆಗುತ್ತೆ. ಈ ಸೈಡ್ ನಂಬರ್ಗಳನ್ನ ಬರ್ಕೊಂಡು ಏನಾಗುತ್ತೆ 5 ಒಂದ್ಲೆ 5 20 ಆಗುತ್ತೆ. 4 20 ಎಷ್ಟಾಗುತ್ತೆ 80. ಇದು 100 ಆಗುತ್ತೆ. ಇದು 96 ಆಗುತ್ತೆ. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 16 ಜಾಸ್ತಿ ಆಗುತ್ತೆ. 16 ಡಿವೈಡ್ ಬೈ 80 ಇಂಟು 100 ಮಾಡಿದ್ರೆ ಏನಾಗುತ್ತೆ 16 ಒಂದ್ಲೆ 16 5 20 ಅಂದ್ರೆ 20% ಏನಾಗಿರ್ತೈತಿ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿಯ ವೇತನವನ್ನು 30% ರಷ್ಟು ಕಡಿಮೆ ಮಾಡಲಾಯಿತು ಮತ್ತು ನಂತರದ 2 ವರ್ಷಗಳ ಕಾಲ ಪ್ರತಿ ವರ್ಷ 30% ರಷ್ಟು ಹೆಚ್ಚಿಸಲಾಯಿತು. ವೇತನದಲ್ಲಿ ಒಟ್ಟಾರೆಯಾಗಿ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳ್ಯಾರ ನೋಡ್ರಿ. ಮೊದಲು ಮತ್ತು ನಂತರ ಮೊದಲಕ್ಕೆ ಏನ್ ಮಾಡ್ಯಾರ 30% ಕಡಿಮೆ ಮಾಡ್ಯಾರ. 100 ರೂಪಾಯಿ ಇತ್ತು 30% ಕಡಿಮೆ ಅಂತಂದ್ರೆ ಎಷ್ಟಾಗುತ್ತೆ 70 ಆಗುತ್ತೆ. ಆಮೇಲೆ 30% ಜಾಸ್ತಿ ಮಾಡ್ಯಾರ. ಅಂದ್ರೆ 100 ಇತ್ತು ಅಂದ್ರೆ 30% ಜಾಸ್ತಿ ಆಯ್ತು ಅಂದ್ರೆ 130 ಆಗುತ್ತೆ. ಅಂದ್ರೆ ಇದನ್ನ 2 ವರ್ಷ ಏನ್ ಮಾಡ್ಯಾರ ರಿಪೀಟ್ ಮಾಡ್ಯಾರ. ಇಲ್ಲಿ 3 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಎಷ್ಟಾಗುತ್ತೆ 1000. 7 ಇಂಟು 13 ಇಂಟು 13 ಮಾಡಿದ್ರೆ ಎಷ್ಟಾಗುತ್ತೆ 1183 ಆಗುತ್ತೆ. ಜಾಸ್ತಿ ಆದ ಎಷ್ಟಾಗ್ತಿಲ್ಲ 183 ಆಗುತ್ತೆ. ಡಿವೈಡೆಡ್ ಬೈ 1000 ಇಂಟು 100 ಆಗುತ್ತೆ. ಅಂದ್ರೆ 18.3% ಏನಾಗುತ್ತೆ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.